ಬನ್ನಿ ಫ್ರೆಂಡ್ಸ್, ಹೋಗೋಣ ರೂಮ್ ಕಡೆ. ನಾವು ಎಲೆಕ್ಟ್ರಿಕ್ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಬ್ಬರು ಕೇರ್ ಟೇಕರು ಇರ್ತಾರೆ, ಅವರು ಗೈಡ್ ಕೂಡ. ಸೊ ಅವರು ಅಲ್ಲಿ ನಿಮಗೆ ಇಂಡೋರ್ ಸ್ಪೋರ್ಟ್ಸ್, ಔಟ್ಡೋರ್ ಸ್ಪೋರ್ಟ್ಸ್ ಎಲ್ಲೆಲ್ಲಿ ಏನೇನಿದ್ದಾವೆ, ಆಮೇಲೆ ಇದು ಎಷ್ಟು ಎಕರೆ ಜಾಗದಲ್ಲಿ ಕ್ಲಬ್ ಮಹೀಂದ್ರ ಇದೆ, ಆಮೇಲೆ ನಿಮಗೆ ಈವ್ನಿಂಗ್ ಮ್ಯಾಜಿಕ್ ಶೋಗಳಿದ್ದಾವೆ, ಅವೆಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಅವರ ವಾಯ್ಸಲ್ಲಿ ಕೇಳ್ಬೋದು. ಆ ಸೈಡಲ್ಲಿ ಕೂಲ್ ಟೆಂಬರ್ಗ್ ಅದು ಅಲಕ್ ಮಾಡಿ ರೆಸ್ಟೋರೆಂಟ್ ಸರ್. ಮೆನು ಆರು ಕಡೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲಿ 7:30 to 10:30 ತನಕ ಇರುತ್ತೆ. ಮತ್ತೆ ಲಂಚ್ 12:30 to 3:30. ಬೆಳಗಿನ ಸೇಮ್ ಟೈಮ್ 7:30 to 3:30 ಸರ್. 7:30 to 10:30 ಅಲ್ಲ 10:30. ಮತ್ತೆ ಇವತ್ತು 7 to 8 ಮ್ಯಾಜಿಕ್ ಶೋ ಮತ್ತೆ ಡಿಜೆ ಇದೆ ಸರ್ ಇಲ್ಲಿ ಕ್ಲಬ್ಬಲ್ಲಿ. ಇಲ್ಲಿ ಇದು ಇಂಡೋರ್ ಗೇಮ್ಸ್ ಏರಿಯಾ ಇದೆ. ಮತ್ತೆ ಮಾರ್ನಿಂಗ್ ಸ್ವಿಮ್ಮಿಂಗ್ ಪೂಲ್ 8 AM ಇಂದ ಸ್ಟಾರ್ಟ್ ಆಗ್ತದೆ, ಮತ್ತೆ 7 PM ಗೆ ಕ್ಲೋಸ್ ಆಗ್ತದೆ. ಸ್ವಿಮ್ಮಿಂಗ್ ಪೂಲ್ ಈ ಕಡೆನಾ? ಅಲ್ಲ ಇಲ್ಲಿ ಸರ್, ಇಲ್ಲಿ ಸೆಂಟರ್. ಓಕೆ ಓಕೆ. ಆಚೆ ಸೈಡ್ ನಿಮಗೆ ಔಟ್ಡೋರ್ ಗೇಮ್ಸ್ ಎಲ್ಲ ಇದೆ. ಸರಿ ಸರಿ. ಅಲ್ಲಿ ಅದರಲ್ಲಿ 15 ರಿಕ್ವೆಸ್ಟ್ ಇದು ಕಾಫಿ ಮತ್ತು ಪೆಪ್ಪರ್ ಎಷ್ಟೇ. ಓಕೆ. ಇದೆಲ್ಲ ಇದೆಲ್ಲ ಒಂದದು ರೂಮ್ಸ್ ಬಿಲ್ಡಿಂಗ್ ಅದು ಸರ್. ಇದು ನಮ್ಮ ಸ್ಪಾ ಏರಿಯಾ. ಓಕೆ. ಸ್ಪಾ ಅವೈಲ್ ಮಾಡಿ 33 ಡೈಲ್ ಮಾಡ್ಬೋದು. ಸರಿ ಸರಿ. ಸೊ ಇದು ಬಂದು ಜಿಮ್ ಏರಿಯಾ. ನಾವಂತೂ ಜಿಮ್ ಮಾಡೋಕ್ಕೆ ಹೋಗಿಲ್ಲ. ನೋಡಿ ನಮ್ಮ ರೂಮ್ ಹೆಂಗಿದೆ ಅಂತ. ನಮ್ಮ ರೂಮ್ ಹೆಂಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಸರಿ, ನಾನು ಇವಾಗ ಒಂದೊಂದಾಗಿ ತೋರಿಸ್ತೀನಿ ಏನೇನಿದೆ ಅಂತ. ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಹೋದರು ನಮಗೆ. ಇದು ಎಂಟ್ರೆನ್ಸ್. ಆಮೇಲೆ ಇಲ್ಲಿ ಬಂದ ತಕ್ಷಣ ಒಂದು ಕಿಚನ್ ಇದೆ ನೋಡಿ. ಕಿಚನಲ್ಲಿ ನಿಮಗೇನು ಇರಲ್ಲ, ಬಟ್ ಅಡುಗೆ ಮಾಡ್ಕೊಳ್ಳೋದಿದ್ರೆ ಅಂತ ಅವ್ರು ಹೇಳಿದರು. ಅದಕ್ಕೆ ನಾವು ಹೇಳಿದ್ವಿ ನಾವು ಅಡುಗೆ ಮಾಡ್ಕೊಳ್ಳೋಕೆ ಬಂದಿಲ್ಲ. ಇಲ್ಲಿ ನಿಮಗೆ ಕ್ರಾಕ್ರೀಸ್ ಇದ್ದಾವೆ, ಅಂದರೆ ಡಿನ್ನರ್ ಸೆಟ್ ಏನಿದೆ ಅಥವಾ ಪ್ಲೇಟ್ಸ್ಗಳು ಏನಾದರೂ ಬೇಕಿದ್ದರೆ ಇಲ್ಲಿದ್ದಾವೆ. ಪ್ಲೇಟ್ಸ್ ಅಂತ ನಮ್ಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಪ್ಲೇಟ್ಸ್ ಓಕೆ. ಮೈಕ್ರೋವೇವ್ ಓವನ್ ಇದೆ, ಏನಾದರೂ ಬಿಸಿ ಮಾಡ್ಕೊಳ್ಳೋದಿದ್ರೆ. ಬಟ್ ಇಲ್ಲಿ ಔಟ್ಸೈಡ್ ಫುಡ್ ಅಲೋ ಇಲ್ಲ ಅಂತ ಹಾಕ್ತಾರೆ, ನಾವು ಏನು ಮಾಡ್ಕೊಳ್ಳೋಂಗಿಲ್ಲ. ಇಲ್ಲಿ ಇದ್ದಾವೆ 2 ಎಲೆಕ್ಟ್ರಿಕ್ ಜಗ್ಗಳು. ನೀರು ಬಿಸಿ ಮಾಡೋದಿದ್ರೆ, ಟೀ ಕಾಫಿ ಮಾಡ್ಕೊಳ್ಳೋದಿದ್ರೆ ಇಲ್ಲೆಲ್ಲ ಇವೆಲ್ಲ ಇದ್ದಾವೆ. ನಾವು ಮ್ಯಾಂಗೋಸ್ ತೊಗೊಂಡಿದ್ವಿ ಮೈಸೂರಲ್ಲಿ. ಮ್ಯಾಂಗೋ ಮೇಳ ಇತ್ತು. ಇದಾಗಿದೆ ಮ್ಯಾಂಗೋಸು. ರೂಮ್ಗೆ ತೊಗೊಂಬಂದ್ವಿ. ಇಲ್ಲಿ ಡಸ್ಟ್ಬಿನ್ ಇದೆ. ಆಮೇಲೆ ಇಲ್ಲಿ ಓಕೆ ಸ್ಪೂನ್ಗಳು ಇವೆಲ್ಲ ಇದ್ದಾವೆ. ನೆಕ್ಸ್ಟ್ ಬಂದು ಕುಕ್ ಮಾಡೋದಿದ್ರೆ ಕಟ್ಟರು ಎಲ್ಲ ಇದ್ದಾವೆ. ಆಮೇಲೆ ಇದು ಬೋರ್ಡ್ ಇದೆ, ವೆಜಿಟೇಬಲ್ಸ್ ಕಟ್ ಮಾಡೋಂಥ. ಇಲ್ಲಿದ್ದಾವೆ ಪ್ಲೇಟ್ಸ್. ಆ್ಯಕ್ಚುಲಿ ನಾನು ಒಂದೆರಡು ಪ್ಲೇಟ್ಗಳು ತೊಗೊಂಬಂದೆ, ಯಾಕಂದರೆ ಎಲ್ಲಾದರೂ ಹೋದಾಗ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಡೈನಿಂಗ್ ಟೇಬಲ್ ಇದೆ, ವೆರಿ ನೈಸ್. ಆಮೇಲೆ ಇದು ಸಿಟ್ಟಿಂಗ್ ಏರಿಯಾ. ಬಟ್ ಇಲ್ಲಿ ಒಬ್ಬರು ಮಲ್ಕೋಬೋದು, ಯಾಕಂದರೆ ಇಲ್ಲಿ ಇರೋದು ಇಲ್ಲಿ ಇಬ್ಬರು ಮಲ್ಕೋಬೋದು. ಸೊ ಇಲ್ಲಿ ಇನ್ನೊಬ್ಬರು ಮಲ್ಕೋಬೋದು. ನೀವು ಕೂತ್ಕೊಳ್ಳೋದಿದ್ರೆ ಕೂತ್ಕೋಬೋದು. ಇದು ಬಾಲ್ಕನಿ ತುಂಬ ಚೆನ್ನಾಗಿದೆ. ಬಾಲ್ಕನಿಯಲ್ಲಿ ಕೂಡ ಕೂತ್ಕೊಂಡು ವಾವ್ ಸೂಪರ್ ಕೂತ್ಕೊಂಡು ಕಾಫಿ ಕುಡಿಬೋದು. ಆಮೇಲೆ ಇಲ್ಲಿ ಬಟ್ಟೆಗಳು ಒಣಗಾಕ್ಬೋದು. ಬಟ್ಟೆ ಹೊಕ್ಕೋಬೇಕು ಅಂದರೆ ಬಟ್ಟೆಗಳು ಒಣಗಾಕ್ಬೋದು. ಈ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಹೇಗಿದೆ ಅಂತ. ಸೂಪರ್ ಆಗಿದೆ. ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿಬೋದು. ತುಂಬ ಚೆನ್ನಾಗಿದೆ. ಬಟ್ ಅಂತ ಏನು ಕೂಲ್ ಅಂತ ನನಗೆ ಅನಿಸ್ತಾ ಇಲ್ಲ. ಓಕೆ, ಮಧ್ಯಾಹ್ನ ಹೊತ್ತು ಮೋಸ್ಟ್ಲಿ ಅಷ್ಟೊಂದಿರಲ್ಲ, ರಾತ್ರಿ ಸ್ವಲ್ಪ ಕೂಲಾಗಿರ್ಬೋದು ಅನಿಸುತ್ತೆ. ನೋಡೋಣ. ಇನ್ನು 2 ದಿನ ಇದೆ. ಇವತ್ತಿನ ದಿನವೂ ಇನ್ಕ್ಲೂಡ್ ಆಗುತ್ತೆ. ಸೊ 3 days, 3 nights, 4 days.
ನೋಡೋಣ ಹೆಂಗಿರುತ್ತೆ ಅಂತ. ಆಮೇಲೆ ಅದೇ ಅವರು ಬರುವಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಇದು ಜಿಮ್, ಸ್ಪಾ ಅವೆಲ್ಲ ಅಂತ. ಆಮೇಲೆ ನಿಮಗೇನೋ ಸ್ವಿಮ್ಮಿಂಗ್ ಹೋಗಬೇಕು ಅಂದರೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಬರುತ್ತಲ್ಲ ಅದರಲ್ಲಿ ಹೋಗಬೇಕು. ಅದಕ್ಕೆಲ್ಲ ನಂಬರ್ಗಳಿದ್ದಾವೆ, ಅದನ್ನು ಪ್ರೆಸ್ ಮಾಡಿದರೆ ಹೇಳಿದರೆ ಕಳಿಸ್ಕೊಡ್ತಾರೆ. ಚೆನ್ನಾಗಿದೆ. ಆಮೇಲೆ ಇಲ್ಲಿ ಟಿ ವಿ ಇದೆ. ಇದು ಇಲ್ಲಿ ಗ್ಲಾಸ್ ಇರೋದ್ರಿಂದ ಕರ್ಟನ್ಸ್ ಇದ್ದಾವೆ, ಇದು ಚೆನ್ನಾಗಿದೆ. ಲೈಟ್ಸೇ ಹಾಕ್ತಿಲ್ವಲ್ಲ, ಸ್ವಲ್ಪ ಬೆಳಕು ಕಡಿಮೆ, ಯಾಕಂದರೆ ಲೈಟ್ಸ್ ಜಾಸ್ತಿ ಇಲ್ಲಿ ಇಲ್ಲ, ಯಾವುದು ದೊಡ್ಡ ಲೈಟ್ಸ್ಗಳಿಲ್ಲ, ಇದೇ ಇರೋದು. ಇಟ್ಸ್ ಓಕೆ. ಎನಿವೇಸ್ ನಾನು ಇಲ್ಲಿ ಒಂದು ಮಿರರ್ ಇದೆ, ಆಮೇಲೆ ಕಬೋರ್ಡ್ ಇದೆ, ನೋಡಿ ಇಲ್ಲಿ ಕಬೋರ್ಡ್ ಇದೆ. ಸೊ ಲಾಕರ್ ಕೂಡ ಎಲ್ಲ ಕಡೆ ಇರುತ್ತಲ್ಲ ಅದೇ ಥರನೇ ಇದೆ ಲಾಕರ್. ನಾವೇನು ವ್ಯಾಲ್ಯೂಬಲ್ ಥಿಂಗ್ಸ್ ಅಂತಾರಲ್ವಲ್ಲ, ಇದು ಬಂದು ಬಾತ್ರೂಮು. ಸೊ ಇದು ಬಂದು ಬಾತ್ರೂಮು. ಬಾತ್ರೂಮಲ್ಲಿ ಓಕೆ ಟಾಯ್ಲೆಟು, ಸಾರಿ ಕಮೋಡು, ಇದು ಶವರ್ ಬಾತು ಎಲ್ಲ ಇದ್ದಾವೆ. ಓಕೆ, ಆಮೇಲೆ ಎಲ್ಲ ಇದ್ದಾವೆ. ಒಂದು ಮಿನಿ ಫ್ರಿಜ್ ಇದೆ, ಏನೋ ತಂದಿದ್ರೆ ಇದರಲ್ಲಿ ಇಟ್ಕೋಬೋದು. ಚೆನ್ನಾಗಿದೆ ಲೈಟ್. ಬಂದೆ ಹೊರಟ್ವಿ ವಾಕಿಂಗಿಗೆ ಮಹೇಂದ್ರ ಕ್ಲಬ್ಬಲ್ಲಿ. ಹಾಗೆಯೇ ನನ್ನ ಮಗ ಸ್ವಿಮ್ ಮಾಡ್ತೀನಿ ಅಂದ, ಅದಕ್ಕೋಸ್ಕರ ಸ್ವಿಮ್ ಮಾಡಿಬಿಟ್ಟು, ನನಗಂತೂ ಬರಲ್ಲ, ಹಸ್ಬೆಂಡಿಗೆ ಬರುತ್ತೆ, ಬಟ್ ಅವ್ರು ಇವತ್ತು ಮಾಡೋದಿಲ್ಲ. ಸೊ ಮಾಡಿಕೊಂಡು ಇದು ಸ್ವಿಮ್ ಸೂಟ್ಸ್ ಎಲ್ಲ ಇದೆ, ಅದರಲ್ಲಿ ಹೋಗ್ತು ಅದನ್ನು ಹಾಕ್ಕೊಂಡು ಮಾಡ್ತೀನಿ. ಓಕೆ, ಸೊ ನಾವು ಬಂದಿದ್ದೀವಿ ಸ್ವಿಮ್ಮಿಂಗ್ ಪೂಲ್ ಹತ್ರ. ನೋಡಿ ಸ್ವಿಮ್ಮಿಂಗ್ ಪೂಲು ಒಂದೇ ತಸಿ ತೋರಿಸ್ತೀನಿ, ಯಾಕಂದರೆ ಇಲ್ಲೆಲ್ಲ ಜನ ಇದ್ದಾರೆ, ಚೆನ್ನಾಗಿರೋದಿಲ್ಲ, ನಾವು ಜಾಸ್ತಿ ವೀಡಿಯೋ ಚೇಂಜಿಂಗ್ ಇದು ಸಾರಿ ಜೆಂಟ್ಸ್ ಚೇಂಜಿಂಗ್ ರೂಮ್ ಎಲ್ಲ ಇದೆ. ಆಮೇಲೆ ಇಲ್ಲಿ ನೋಡಿ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಸ್ವಿಮ್ಮಿಂಗ್ ಪೂಲ್ ಹತ್ರ, ಕಾಣಿಸ್ತಾ ಇದೆ. ಸರಿ, ಅವರಿಬ್ಬರು ಚೇಂಜ್ ಮಾಡೋಕ್ಕೆ ಚೇಂಜಿಂಗ್ ರೂಮ್ಗೆ ಹೋಗಿದ್ದಾರೆ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಬಟ್ ನೀರಲ್ಲಿ ಇಳಿತೀನಿ, ನೋಡೋಣ ನಾಳೆ ಹಂಗೇನು ಇಳಿತೀನಿ, ಇವತ್ತು ಆಗಲ್ಲ. ಸೊ ನನ್ನ ಮಗ ಸ್ವಿಮ್ಮಿಂಗಿಗೆ ಹೋಗಿದ್ದಾನೆ. ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ, ನೋಡೋಣ ಎಷ್ಟು ಮಾಡ್ತಾನೆ ಅಂತ. ಹ್ಯಾಪಿ ಹಬ್ ಅಂತ, ಇಲ್ಲಿ ನಿಮಗೆ ಬಟ್ಟೆಗಳು ಸಿಗ್ತವೆ, ಆಮೇಲೆ ಆಟಗಳು ಆಡ್ಬೋದು, ಚಿಕ್ಕ ಮಕ್ಕಳಿಗೂ ಇದ್ದಾವೆ. ಮುಗೀತು, ವಾಕಿಂಗ್ ಮುಗೀತು, ಸ್ವಿಮ್ಮಿಂಗ್ ಮುಗೀತು, ಹಾಗೆಯೇ ರೂಮ್ಗೆ ವಾಪಸ್ ಹೋಗ್ತಾ ಇದ್ದೀವ. 6:00 ಇವಾಗ. ಏನೋ ಸ್ವಿಮ್ಮಿಂಗ್ ಆಯ್ತೇನೋ? ಹಾಂ, ತುಂಬ ದಿನದ ನಂತರ ಸ್ವಿಮ್ಮಿಂಗ್ ಮಾಡಿದ್ದಾನೆ, ಅದಕ್ಕೆ ಸ್ವಲ್ಪ ನೋವು ಬರ್ತಾಯಿದೆ ಇಲ್ಲಿ ಸೊಂಟದ ಹತ್ರ ಎಲ್ಲ ಅಲ್ವಾ. ಸೊ ಫ್ರೆಂಡ್ಸ್, ರೂಮ್ ಪಕ್ಕದಲ್ಲೇ ಬರ್ತಾ ಇದ್ದೀವಿ. ಇಲ್ಲಿ ವ್ಲಾಗ್, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಇದೇ ಕ್ಲಬ್ ಮಹೇಂದ್ರದಲ್ಲಿ. ಇನ್ನೂ ಏನೇನಿದೆ ನೋಡೋಣ. ನೀವು ಕೂಡ ನನ್ನ ಜೊತೆಗೆ ಇದರಲ್ಲಿ ನನ್ನ ವ್ಲಾಗನ್ನು ನೋಡಿಕೊಂಡು ಎಂಜಾಯ್ ಮಾಡಿ. ಓಕೆ, ಸೊ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಟೈಮ್ ಆ್ಯಂಡ್ ಗುಡ್ ನೈಟ್ ಫ್ರೆಂಡ್ಸ್. ಬಾಯ್.